ಥ್ಯಾಂಕ್ ಯು ಥ್ಯಾಂಕ್ ಯು. ಇನ್ನ ಏನು ಗೊತ್ತಾಗ ಟೈಮೇ ಇರಲಿಲ್ಲ ಮೇಡಮ್. ನಾನು ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ಆದ್ರೆ ಅದೇ ಆಚೆ ಬಂದಿದ ತಕ್ಷಣ ನಾನು ತುಂಬಾ ಅರ್ಜೆಂಟ್ ಆಗಿ ಪಾರ್ಟಿ ಮಾಡಬೇಕಾಗಿತ್ತು, ಅದನ್ನ ಮುಗಿಸ್ಕೊಂಡೆ. ಇನ್ ನೆಕ್ಸ್ಟ್ ಅದ್ರ ಬಗ್ಗೆ ಅದು ತುಂಬಾ ಖುಷಿ ಇದೆ ಮೇಡಮ್. ನಾನು ಆಕ್ಚುಲಿ ಕೇಳಿದ್ದು ಒಂದು ನಾರ್ಮಲ್ ಜಾಕೆಟ್ ಸರ್ನ, ಈ ತರ ನನ್ಗೆ ಆ ಜಾಕೆಟ್ ಮೇಲೆ ತುಂಬಾ ಇಷ್ಟ ಆಗಿತ್ತು, ಆ ಜಾಕೆಟ್ ನ ಕೇಳಿದ್ದೆ. ಬಿಗ್ ಬಾಸ್ ಮೇಲೆ ಇನ್ನೇನು ಆಸೆ ಇರ್ಲಿಲ್ಲ ನನಗೆ, ಇನ್ನೊಂದು ವಾರ ಇತ್ತು ಈ ಚಿಕನ್ ಮಟನ್ ತಿನ್ಬೇಕು ಅಂತ ಏನೋ ಆಸೆ ಇರಲಿಲ್ಲ, ಯಾಕಂದ್ರೆ ನಮಗೆ ತುಂಬಾ ಆಸೆಗಳು ಇತ್ತು. ಬಟ್ ಆದ್ರೆ ಒಂದೇ ವಾರ ಇತ್ತಲ್ಲ, ಇನ್ನೇನು ಆಸೆಗಳು ಇರ್ಲಿಲ್ಲ ನಮ್ಗೆ. ಸೊ ಅದಕ್ಕೇನೆ ಸುದೀಪ್ ಸರ್ ಹತ್ರ ಜಾಕೆಟ್ ಕೇಳ್ಬಿಡೋಣ ಅಂತ ಇತ್ತು. ಬಟ್ ಆದ್ರೆ ಅದನ್ನ ನಿನ್ನೆ ನನಗೆ ಗೊತ್ತಾಗಿದ್ದ ವಿಷಯ ಏನು ಅಂದ್ರೆ, ಅದನ್ನ ಆ ಜಾಕೆಟ್ ನ ಮಾಡಕ್ಕೆ 1.5 ತಿಂಗಳಾಗಿದೆ. ಆಮೇಲೆ ಬೆಲೆ ಗೊತ್ತು, ಬಟ್ ಅದ್ರ ಬೆಲೆ ಕಟ್ಟದ್ ಬೇಡ, ಯಾಕಂದ್ರೆ ಸುದೀಪ್ ಸರ್ ಪ್ರೀತಿ ಇದೆಯಲ್ಲ ಸಾಕಷ್ಟೇ.